ಹೇಗೆ ಹುಡುಗಿರಿಗೆ ಇಂಥ ಸಮಯದಲ್ಲಿ ಕೆಲವು ಸೂಕ್ಷ್ಮ ವಿಷಯಗಳಿರುತ್ತೋ ಹಾಗೆ ನಮಗೂ ಇರುತ್ತೆ. ನಾವೆಲ್ಲ ಸಕಲೇಶ್ಪುರ ಎಸ್ಟೇಟಿಗೆ ಹೋದಾಗ ರೂಮ್ ಒಳಗೆ ಈಶಾನಿನ ಕಳಿಸಿರೋ ವಿಷಯ ಗೊತ್ತು. ಆದರೆ ಒಳಗಾಗಿದ್ದ ವಿಷಯ ನನಗೆ ಈಶಾನಿಗೆ ಮಾತ್ರ ಗೊತ್ತು. ಅದಕ್ಕೆ ಅಲ್ವಾ ಈಶಾನಿ ಪ್ರೆಗ್ನೆಂಟ್? ಸಿಂಧು ಅವರೇ ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ. ನೀವು ಹೇಳೋ ಪ್ರಕಾರ ಆವತ್ತು ಈಶಾನಿ ರೂಮ್ ಒಳಗೆ ಬಂದಿದ್ದಾಳೆ. ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವಳು ಒಳಗೆ ಬಂದ ತಕ್ಷಣ ನನಗೆ ಗೊತ್ತಾಗ್ಬಾರ್ದು ಅಂತ ಲೈಟ್ ಆಫ್ ಮಾಡಿದಾಳೆ. ನಾನು ಎಷ್ಟೇ ಮಾತಾಡಿದ್ರು ಬರೀ ಬಳೆ ಗೆಜ್ಜೆ ಸದ್ ಮಾಡ್ತಾ ಅವಳು ತಂದಿದ್ದ ಹಾಲ್ನ ಪೂರ್ತಿ ನನಗೆ ಕುಡಿಸೋ ಆತುರದಲ್ಲಿದ್ಲು. ನಾನು ಕುಡಿದ್ಬಿಟ್ಟೆ. ಆದ್ರೆ ನಾನು ನೀವು ಅಂತ ಅವಳನ್ನ ಹಿಡ್ಕೊಳಕ್ ಹೋದಾಗ ಆಚೆ ಶಬ್ದ ಆಗಿದ್ದು ಕೇಳಿಸ್ತು. ಆಗ್ಲೇ ನಾನು ಪ್ರಜ್ಞೆ ತಪ್ಪಿದ್ದು. ನಿಮ್ಮನ್ನ ಅದೇ ಸಮಯಕ್ಕೆ ಆಚೆ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಅಣ್ಣ ಅದಕ್ಕೆ ಅವರಿಂದ ಆಚೆ ಬಂದು ಕಾಪಾಡಿದ್ದಾರೆ. ಅಂದಮೇಲೆ ಒಳಗಿರೋ ಈಶಾನಿಗೆ ಅಣ್ಣ ಅದಕ್ಕೆ ನಮ್ಮ ರೂಮಿಗೆ ಬಂದ್ಬಿಟ್ರೆ ಅಂತ ಭಯ ಇರಲ್ವಾ? ಹಾಗೆ ಇನ್ನೊಂದು ವಿಷಯ, ನಾನು ಪ್ರಜ್ಞೆ ಇಲ್ಲದೆ ಇದ್ದಾಗ ಹೇಗೆ ಮಲಗಿದ್ನೋ ಎಚ್ಚರ ಆದಾಗ್ಲೂ ಹಾಗೆ ಮಲಗಿದ್ದೆ. ನನ್ನ ಶರ್ಟಿನ ಐರನ್ ಮೇಲೆ ಒಂದು ಸಣ್ಣ ಸುಕ್ ಕೂಡ ಬಂದಿರಲಿಲ್ಲ. ನಾನು ಹೇಗೆ ರೆಡಿಯಾಗಿ ರೂಮಿಗೆ ಬಂದಿದ್ನೋ ಹಾಗೇ ಇದ್ದೆ. ಐ ಆಮ್ ಡ್ಯಾಮ್ ಶೋರ್ ನನ್ನನ್ನ ಯಾರೂ ಟಚ್ ಕೂಡ ಮಾಡಿರಲಿಲ್ಲ. ಎಷ್ಟು ಸಾಕು ನನಗೆ. ಹೇಗೆ ಸಾಕಾಗುತ್ತೆ ಸಿಂಧು ಅವರೇ? ಇದನ್ನ ಎಲ್ರೂ ಮುಂದೆನೂ ಪ್ರೂವ್ ಮಾಡಬೇಕು. ಹೇಗೆ? ಈಶಾನಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ನಾನಲ್ಲ, ಇದೆಲ್ಲ ಅವಳು ಕಟ್ಟಿರೋ ಕಥೆ ಅಂತ ಮಾಮ್ಗೆ ಅರ್ಥ ಮಾಡಿಸ್ಬೇಕು.